ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್, ನನ್ನ ಜೊತೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಓಟಿ. ಥ್ಯಾಂಕ್ ಯು ಪ್ರವೀಣ್. ನೋಡಿ, ಇವತ್ತು ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಲಿದ್ದಾವೆ ವಿಪಕ್ಷಗಳು. ಮೊದಲು 2-3 ದಿನ ಅಧಿವೇಶನ ರಾಜ್ಯಪಾಲರ ಭಾಷಣದ ಗೊಂದಲ ಮತ್ತು ಗದ್ದಲದ ಚರ್ಚೆಗೆ ಮೀಸಲಾಗಿತ್ತು. ಹಾಗಾಗಿ ಇಂದು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. 2 ದಿನಗಳ ಕಲಾಪವನ್ನು ಆಲ್ರೆಡಿ ರಾಜ್ಯಪಾಲರ ಭಾಷಣದ ಚರ್ಚೆ ಬಲಿ ಪಡೆದಿದೆ. ಹಾಗಾಗಿ ಇದೀಗ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳು ಮೇಲ್ಮನೆಯಲ್ಲಿ ಈ ವಿಚಾರವನ್ನು ಇಂದು ಪ್ರಸ್ತಾಪ ಮಾಡ್ತವೆ ಅಂತ ಹೇಳಲಾಗಿದೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಇನ್ನು ಲೋಕಾಯುಕ್ತ ದಾಳಿ ನಡೆಸಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈ ವಿಚಾರದಲ್ಲಿ ಆಡಿಯೋ ಲೀಕ್ ಆಗಿತ್ತು. ಅದರಲ್ಲಿ ಮಿನಿಸ್ಟರ್ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಲೋಕಾಯುಕ್ತ ಎಫ್ಐಆರ್ನಲ್ಲೂ ಕೂಡ ಆರ್ಬಿ ತಿಮ್ಮಾಪುರ ಅಥವಾ ಮಿನಿಸ್ಟರ್ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಇವತ್ತು ಮೇಲ್ಮನೆಯಲ್ಲಿ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆರ್ಬಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್, ನನ್ನ ಜೊತೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಓಟಿ. ಥ್ಯಾಂಕ್ ಯು ಪ್ರವೀಣ್. ನೋಡಿ, ಇವತ್ತು ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಲಿದ್ದಾವೆ ವಿಪಕ್ಷಗಳು. ಮೊದಲು 2-3 ದಿನ ಅಧಿವೇಶನ ರಾಜ್ಯಪಾಲರ ಭಾಷಣದ ಗೊಂದಲ ಮತ್ತು ಗದ್ದಲದ ಚರ್ಚೆಗೆ ಮೀಸಲಾಗಿತ್ತು. ಹಾಗಾಗಿ ಇಂದು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. 2 ದಿನಗಳ ಕಲಾಪವನ್ನು ಆಲ್ರೆಡಿ ರಾಜ್ಯಪಾಲರ ಭಾಷಣದ ಚರ್ಚೆ ಬಲಿ ಪಡೆದಿದೆ. ಹಾಗಾಗಿ ಇದೀಗ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳು ಮೇಲ್ಮನೆಯಲ್ಲಿ ಈ ವಿಚಾರವನ್ನು ಇಂದು ಪ್ರಸ್ತಾಪ ಮಾಡ್ತವೆ ಅಂತ ಹೇಳಲಾಗಿದೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಇನ್ನು ಲೋಕಾಯುಕ್ತ ದಾಳಿ ನಡೆಸಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈ ವಿಚಾರದಲ್ಲಿ ಆಡಿಯೋ ಲೀಕ್ ಆಗಿತ್ತು. ಅದರಲ್ಲಿ ಮಿನಿಸ್ಟರ್ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಲೋಕಾಯುಕ್ತ ಎಫ್ಐಆರ್ನಲ್ಲೂ ಕೂಡ ಆರ್ಬಿ ತಿಮ್ಮಾಪುರ ಅಥವಾ ಮಿನಿಸ್ಟರ್ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಇವತ್ತು ಮೇಲ್ಮನೆಯಲ್ಲಿ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆರ್ಬಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್, ನನ್ನ ಜೊತೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಓಟಿ. ಥ್ಯಾಂಕ್ ಯು ಪ್ರವೀಣ್. ನೋಡಿ, ಇವತ್ತು ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಲಿದ್ದಾವೆ ವಿಪಕ್ಷಗಳು. ಮೊದಲು 2-3 ದಿನ ಅಧಿವೇಶನ ರಾಜ್ಯಪಾಲರ ಭಾಷಣದ ಗೊಂದಲ ಮತ್ತು ಗದ್ದಲದ ಚರ್ಚೆಗೆ ಮೀಸಲಾಗಿತ್ತು. ಹಾಗಾಗಿ ಇಂದು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. 2 ದಿನಗಳ ಕಲಾಪವನ್ನು ಆಲ್ರೆಡಿ ರಾಜ್ಯಪಾಲರ ಭಾಷಣದ ಚರ್ಚೆ ಬಲಿ ಪಡೆದಿದೆ. ಹಾಗಾಗಿ ಇದೀಗ ಆರ್ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳು ಮೇಲ್ಮನೆಯಲ್ಲಿ ಈ ವಿಚಾರವನ್ನು ಇಂದು ಪ್ರಸ್ತಾಪ ಮಾಡ್ತವೆ ಅಂತ ಹೇಳಲಾಗಿದೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಇನ್ನು ಲೋಕಾಯುಕ್ತ ದಾಳಿ ನಡೆಸಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈ ವಿಚಾರದಲ್ಲಿ ಆಡಿಯೋ ಲೀಕ್ ಆಗಿತ್ತು. ಅದರಲ್ಲಿ ಮಿನಿಸ್ಟರ್ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಲೋಕಾಯುಕ್ತ ಎಫ್ಐಆರ್ನಲ್ಲೂ ಕೂಡ ಆರ್ಬಿ ತಿಮ್ಮಾಪುರ ಅಥವಾ ಮಿನಿಸ್ಟರ್ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಇವತ್ತು ಮೇಲ್ಮನೆಯಲ್ಲಿ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆರ್ಬಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ.
ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಓಟಿ. ಥ್ಯಾಂಕ್ ಯು ಪ್ರವೀಣ್. ನೋಡಿ, ಇವತ್ತು ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಲಿದ್ದಾವೆ ವಿಪಕ್ಷಗಳು. ಮೊದಲು 2-3 ದಿನ ಅಧಿವೇಶನ ರಾಜ್ಯಪಾಲರ ಭಾಷಣದ ಗೊಂದಲ ಮತ್ತು ಗದ್ದಲದ ಚರ್ಚೆಗೆ ಮೀಸಲಾಗಿತ್ತು. ಹಾಗಾಗಿ ಇಂದು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. 2 ದಿನಗಳ ಕಲಾಪವನ್ನು ಆಲ್ರೆಡಿ ರಾಜ್ಯಪಾಲರ ಭಾಷಣದ ಚರ್ಚೆ ಬಲಿ ಪಡೆದಿದೆ. ಹಾಗಾಗಿ ಇದೀಗ ಆರ್ವಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳು ಮೇಲ್ಮನೆಯಲ್ಲಿ ಈ ವಿಚಾರವನ್ನು ಇಂದು ಪ್ರಸ್ತಾಪ ಮಾಡ್ತವೆ ಅಂತ ಹೇಳಲಾಗಿದೆ. ಆರ್ವಿ ತಿಮ್ಮಾಪುರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಇನ್ನು ಲೋಕಾಯುಕ್ತ ದಾಳಿ ನಡೆಸಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈ ವಿಚಾರದಲ್ಲಿ ಆಡಿಯೋ ಲೀಕ್ ಆಗಿತ್ತು. ಅದರಲ್ಲಿ ಮಿನಿಸ್ಟರ್ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಲೋಕಾಯುಕ್ತ ಎಫ್ಐಆರ್ನಲ್ಲೂ ಕೂಡ ಆರ್ವಿ ತಿಮ್ಮಾಪುರ ಅಥವಾ ಮಿನಿಸ್ಟರ್ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಇವತ್ತು ಮೇಲ್ಮನೆಯಲ್ಲಿ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆರ್ವಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ನನ್ನ ಜೊತೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಓಟಿ. ಥ್ಯಾಂಕ್ ಯು ಪ್ರವೀಣ್. ನೋಡಿ, ಇವತ್ತು ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಲಿದ್ದಾವೆ ವಿಪಕ್ಷಗಳು. ಮೊದಲು 2-3 ದಿನ ಅಧಿವೇಶನ ರಾಜ್ಯಪಾಲರ ಭಾಷಣದ ಗೊಂದಲ ಮತ್ತು ಗದ್ದಲದ ಚರ್ಚೆಗೆ ಮೀಸಲಾಗಿತ್ತು. ಹಾಗಾಗಿ ಇಂದು ಮೇಲ್ಮನೆಯಲ್ಲಿ ಅಬಕಾರಿ ಇಲಾಖೆ ಬಗ್ಗೆ ಪ್ರಸ್ತಾಪ ಮಾಡಲಿದ್ದಾರೆ. 2 ದಿನಗಳ ಕಲಾಪವನ್ನು ಆಲ್ರೆಡಿ ರಾಜ್ಯಪಾಲರ ಭಾಷಣದ ಚರ್ಚೆ ಬಲಿ ಪಡೆದಿದೆ. ಹಾಗಾಗಿ ಇದೀಗ ಆರ್ವಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷಗಳು ಮೇಲ್ಮನೆಯಲ್ಲಿ ಈ ವಿಚಾರವನ್ನು ಇಂದು ಪ್ರಸ್ತಾಪ ಮಾಡ್ತವೆ ಅಂತ ಹೇಳಲಾಗಿದೆ. ಆರ್ವಿ ತಿಮ್ಮಾಪುರ ರಾಜೀನಾಮೆಗೆ ಬಿಗಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತಾಗಿ ಇನ್ನು ಲೋಕಾಯುಕ್ತ ದಾಳಿ ನಡೆಸಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಈ ವಿಚಾರದಲ್ಲಿ ಆಡಿಯೋ ಲೀಕ್ ಆಗಿತ್ತು. ಅದರಲ್ಲಿ ಮಿನಿಸ್ಟರ್ ಅನ್ನೋ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಲೋಕಾಯುಕ್ತ ಎಫ್ಐಆರ್ನಲ್ಲೂ ಕೂಡ ಆರ್ವಿ ತಿಮ್ಮಾಪುರ ಅಥವಾ ಮಿನಿಸ್ಟರ್ ಹೆಸರಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ಇವತ್ತು ಮೇಲ್ಮನೆಯಲ್ಲಿ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಆರ್ವಿ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿಪಟ್ಟು ಹಿಡಿಯುವ ಸಾಧ್ಯತೆ ಇದೆ.